ಆಕಾಶವಾಣಿ ಮಡಿಕೇರಿ. ರೂಪಕ ಬೆಟ್ಟಕುರುಬರ ಸಾಂಸ್ಕೃತಿಕ ಪರಿಚಯ. ಪ್ರಸ್ತುತಪಡಿಸುವವರು ಜಿ ಶಾಂತಕುಮಾರ್. ಬಿರಿಗೆ ಕೇಳು ಬಾರಣ ನೌಕಂದಕ ನೌಲೆ ಅರಪರಿಂಜರೆ ನವಾಲೆ. ಬಿರಿಗೆ ಕೇಳು ಬಾರಣ ನೌಕಂದಕ ನೌಲೆ ಅರಪರಿಂಜರೆ ನವಾಲೆ. ವೀನ ಬಿರಿಗೆ ಕೇಳು ಬಾರಣ ನೌಕಂದಕ ನೌಲೆ ಸೊಪ್ಪು ಬಿರಿಗೆ ನವಾಲೆ. ಬಿರಿಗೆ ಕೇಳು ಬಾರಣ ನೌಕಂದಕ ನೌಲೆ ಅರಪರಿಂಜರೆ ನವಾಲೆ. ವೀನ ಬಿರಿಗೆ ಕೇಳು ಬಾರಣ. ಕೊಡಗು ಅನೇಕ ಬುಡಕಟ್ಟು ಸಂಸ್ಕೃತಿಗಳನ್ನು ತನ್ನ ಗರ್ಭದಲ್ಲಿ ಧರಿಸಿದೆ. ಇಲ್ಲಿನ ಕಾಡು, ನದಿ, ತೊರೆಗಳಂತೆಯೇ ಬುಡಕಟ್ಟುಗಳ ಸಂಸ್ಕೃತಿ ಸಮೃದ್ಧವಾದದ್ದು. ನಮ್ಮ ಧ್ವನಿ ಮುದ್ರಣ ತಂಡ ಇಂತಹ ಬುಡಕಟ್ಟು ಸಂಸ್ಕೃತಿಗಳ ಅಧ್ಯಯನ ಉದ್ದೇಶದಿಂದ ಧ್ವನಿ ಮುದ್ರಿಸಿಕೊಳ್ಳಲು ಹೋದಾಗ ಮೊದಲ ನಮ್ಮ ಆಯ್ಕೆ ಬೆಟ್ಟಕುರುಬರದಾಗಿತ್ತು. ಲುವತಾರೆ ಮಕ್ಕಳ ಮನೆಗೆ ನವಾಲೆ. ಕಾಡಿನ ಜೀವಿಗಳಾದ ಇವರು ಕಾಡಿನ ಉತ್ಪನ್ನಗಳನ್ನು ಆಧರಿಸಿ ಬದುಕಿದಂಥವರು. ಇವತ್ತಿನ ಸಂಕೀರ್ಣ ಸಂದರ್ಭದಲ್ಲಿ ನಾಗರಿಕ ಬದುಕಿಗೆ ತೆರೆದುಕೊಳ್ಳುತ್ತಿರುವ ಈ ಜನಾಂಗದ ಮೂಲ ಬೇರುಗಳನ್ನು ಹುಡುಕುವ ಪ್ರಯತ್ನ ಇಲ್ಲಿದೆ. ವೀನ ಬಿರಿಗೆ ಕೇಳು ಬಾರನ ನೌಕಂದಕ ನೌಲೆ ಮಲ್ಲಿಗೆ ಹೂವಿಗೆ ನವಾಲೆ. ಬೆಟ್ಟಕುರುಬ ಅಥವಾ ಕಾಡು ಕುರುಬ ಎನಿಸಿಕೊಳ್ಳುವ ಈ ಜನಾಂಗ ಮೂಲತಃ ಕೇರಳದಿಂದ ವಲಸೆ ಬಂದ ಜನಾಂಗ. ಹಾಗಾಗಿನೇ ಇವರ ಭಾಷೆಯಲ್ಲಿ ಮಲಯಾಳಂ ಭಾಷೆಯ ಆಕ್ಸೆಂಟ್ ಕಾಣಬಹುದು. ಜನಾಂಗದ ಮೂಲ ಕಸುಬು ಬಿದುರಿನ ಕೆಲಸವು ಇವರ ಆರ್ಥಿಕತೆಯ ಮೂಲ. ಸರ್ಕಾರದ ರಾಷ್ಟ್ರೀಯ ಉದ್ಯಾನವನದ ನೀತಿಯಿಂದಾಗಿ ಹರಿದು ಹಂಚಿ ಹೋದ ಈ ಜನಾಂಗದ ಬೇರನ್ನ ಹುಡುಕುವಲ್ಲಿ ನಮಗೆ ಮುಖ್ಯ ತೊಂದರೆಯಾದದ್ದೆಂದರೆ ಆಧುನಿಕ ಜಗತ್ತಿಗೆ ನಿಧಾನವಾಗಿ ತೆರೆದುಕೊಳ್ಳುತ್ತಿರುವ ಈ ಜನಾಂಗದ ಮೂಲ ಸಂಸ್ಕೃತಿಯ ತಿಳುವಳಿಕೆ ಈಗಿನ ಜನಾಂಗಕ್ಕೆ ಇಲ್ಲದ್ದು. ಹಾಗಾಗಿನೇ ಆದಷ್ಟು ಕ್ರೋಢೀಕರಿಸಿ ಜನಾಂಗಕ್ಕೆ ಒಂದು ಚೌಕಟ್ಟನ್ನ ಇಲ್ಲಿ ನಿರ್ಮಿಸಲಾಗಿದೆ. ನಮ್ಮ ಧ್ವನಿ ಮುದ್ರಣ ತಂಡ ಕೊಡಗಿನ ಕಂಬಿಬಾಣೆ, ಕುಟ್ಟ, ಬಿ ಶೆಟ್ಟಿಗೆರಿ ಹಾಗೂ ವೀರನ ಹೊಸಳ್ಳಿಯ ನಾಗಪುರ ಪುನರ್ವಸತಿ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಆ ಹಿರಿಯರ ಧ್ವನಿಗಳಲ್ಲೇ ಅವರ ಕಷ್ಟ ಸುಖ, ಆಚಾರ ವಿಚಾರಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದು ಹೀಗೆ. ಬೆಟ್ಟಕುರುಬರ ಸಾಂಪ್ರದಾಯಿಕ ಆಚರಣೆಗಳ ಕುರಿತು ಒಳಗಿನವರಿಂದಲೇ ತಿಳಿದುಕೊಳ್ಳೋದು ಒಳಿತಲ್ಲವೇ? ಕೇಳಿ, ಬಿ ಶೆಟ್ಟಿಗೆರಿಯ ಬೆಟ್ಟಕುರುಬರ ದೊಡ್ಡಮಾರ ಹೇಳಿದ್ದು ಹೀಗೆ. ಈಗ ಒಂದು ಮಗು ಹುಟ್ಟಿದ ಮೇಲೆ ಅದು ಸ್ವಲ್ಪ 1 ವರ್ಷ ತನಕ ಕಾಯ್ಕೊಂಡಿರೋದು ನಮ್ಮ ಶಿವನಿ ಅಂತ ಹೇಳ್ತೀವಿ. ಅದಕ್ಕೆ ಚಿಕ್ಕ ಮಗುವಿಗೆ ಶಿವನಿ ಅಂತ ಅದು 1 ವರ್ಷ ತನಕ ಅಜ್ಜಿ ಜವಾಬ್ದಾರಿಕಲ್ಲೇ ಇರೋದು. ಅದು ಈಗ ಅಜ್ಜಿ ಅಂತ ನಾವು ನಮ್ಮ ದೇವ್ರ ಅಜ್ಜಿ ಅಂತ ಹೇಳಿಲ್ವಾ, ಅದ್ರ ಜವಾಬ್ದಾರಿಕಲ್ಲೇ ಇರೋದು. ಈಗ ನಾವು ಮೊದಲು ಹಿಂದಿನ ಕಾಲದವರು ಅದು ಊಟ ಮಾಡಬೇಕು, ಅದನ್ನು ನಾಮಕರಣ ಮಾಡಬೇಕಾದ್ರೆ, ಮತ್ತು ನಾವು ಬೇರೆ ಏನಾದರೂ ಒಂದು ಅವ್ರು ಕಾಯಿಲೆ ಕಸ ಬಂದರೆ ಒಂದು ಬ್ರಾಹ್ಮಣ ಜ್ಯೋತಿಷನ ಹತ್ರ ಹೋಗಿ ರಾಶಿ ಮಡಗೋದು, ಮತ್ತು ದಾರ ತಗೊಬಂದು ಕುತ್ತಿ ಕಟ್ಟೋದು ಅದೇನಿತ್ತಿಲ್ಲ ಹಿಂದಿನ ಕಾಲದಲ್ಲಿ. ಸಾವು ಬಂದರೆ ಅಂದರೆ ಅದರದ್ದು ಅದೃಷ್ಟ ಫಲ ಮುಗ್ದೋಗಿ ಸತ್ತೋಗ್ಬಿಟ್ರೆ ಅಂದರೆ ಮತ್ತು ನಾವು ಹೆಣ್ಣನ್ನ ಅಲ್ಲೇ ಮಲಗಿಸ್ಬಿಟ್ಟು ಮತ್ತು ನಾವು ಯಾರ್ಯಾರಿಗೆ ಯಾವ ತಿಳುವಳಿಕೆ ಕೊಡಬೇಕು, ನಾವು ಜನರೆಲ್ಲ ಸೇರಿದ ಮೇಲೆ ಮತ್ತು ಸ್ನಾನ ಮಾಡಿಸಿ ಮತ್ತು ಹೋಗಿ ಮರ ತಗೊಬಂದು ಆ ಗಳ ತಗೊಬಂದು 2 ಗಳ ಅದಕ್ಕೆ ಒಂದು 3 ಜನ 5 ಜನ ಹಿಂಗೆ ಹೋಗಿ ಅದನ್ನು ಕಟ್ಕೊಂಡ್ಬಂದು ಮತ್ತೆ ಅಲ್ಲಿಂದ ಹೆಣ್ಣನ್ನು ತಗೊಂಡೋಗಿ ಎತ್ಕೊಂಡೋಗಿ
ಬೇರೆ ಒಂದು ಹೊರಗಡೆ ಒಂದು ಸೈಡ್ಲಿ ಅದನ್ನು ಕುಂಡ್ರಿಸ್ಬಿಟ್ಟು ಮತ್ತು ಆವಾಗ ನೀರು ಹಾಕೋದು ನಾವು. ಕೂಡಿ ಕೋಲು ಭಜನೆ ಮಾಡಿ ಕುರುಬರಿಗೆ ಕೋಲು ಮುಟ್ಟು ಎಣಿದು ಮೇಲೋ. ಬಡಗರು ಕೂಡಿ ಕೋಲು ಭಜನೆ ಮಾಡಿ ಬಡಗರಿಗೆ ಕೋಲು ಹೊಲ ಉಳ್ಳದು ಮೇಲೋ. ಬ್ರಾಹ್ಮಣರು ಕೂಡಿ ಕೋಲು ಭಜನೆ ಮಾಡಿ ಬ್ರಾಹ್ಮಣಿಗೆ ಕೋಲು ಪೂಜೆ ಮಾಡಿದು ಮೇಲೋ. ಪದ್ಧತಿ ಕೂಡಿ ಕೋಲು ಭಜನೆ ಮಾಡಿ ಪದ್ಧತಿಗೆ ಕೋಲು ಚಂಡೆ ಹೊಡೆದು ಮೇಲೋ. ಕೊಡಗರು ಕೂಡಿ ಕೋಲು ಭಜನೆ ಮಾಡಿ ಕೊಡಗಿಗೆ ಕೋಲು ಗದ್ದೆ ಉಳ್ಳದು ಮೇಲು. ನಾಗಪುರ ಪುನರ್ವಸತಿ ಕೇಂದ್ರದ BK ಶೆಲ್ಲಿ. ಹಾಸ್ಪಿಟ್ಲಿಗೆಲ್ಲ ಹೋಗ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲಿ, ಎಲ್ಲ ಮನೇಲೆ ಡೆಲಿವರಿ ಮಾಡಿಸೋದು. ಹೌದು, ನಮ್ಮ ಆಡಿ ಒಳಗಡೆನೆ ಇರ್ತಾರೆ ಮುದುಕಿರು ಯಾರಾದ್ರು ಇದ್ರೆ ಅವರೇ ಡೆಲಿವರಿ ಮಾಡಿಸೋದು. ಆದಮೇಲೆ ಒಂದು 7 ದಿವಸ ಕಳೆದ ಮೇಲೆ ಒಳ್ಳೆ ನೀರು ಸ್ನಾನ ಮಾಡಿಸಿ ಒಳ್ಳೆ ನೀರು ಮೀಸಿ ಅದೆಲ್ಲ ಮಾಡಿ, ಮತ್ತು ನಂತರ ಎಲೆ ಅಡಿಕೆ ಎಲ್ಲ ತಂದು ನಮ್ಮ ದೈವದವರಿಗೆಲ್ಲ ಎಡೆ ಮಡಗಿ ಪೂಜೆ ಮಾಡಿ, ಮತ್ತು ಪೂಜೆ ಅಂತ ಹೇಳಿದರೆ ಒಂದು ಗಂಧ ಕಡ್ಡಿ ಏನಾದರೂ ಒಂದು ಪೂಜೆ ಮಾಡಿ ಎಲ್ಲರನ್ನು ಕರೆಸ್ಬಿಟ್ಟು ಅವರಿಗೆಲ್ಲ ಎಲೆ ಅಡಿಕೆ ಕೊಡೋದು. ಮತ್ತು ಕೈಲಿದ್ದವರು ಸ್ವಲ್ಪ ಅವೆಲ್ಲ ಊಟಕ್ಕೆಲ್ಲ ಇದು ಮಾಡೋದು. ಮತ್ತು ಅಲ್ಲಿಂದ ಅದೊಂದು ಶಾಸ್ತ್ರ ಮಾಡಿಬಿಟ್ಟು 2 ದಿನ ಮಕ್ಕಳು 1 ವರ್ಷ ಆದಮೇಲೆ ತಿರ್ಗಾ ಒಂದು ಸಾರಿ ಮಕ್ಕಳಿಗೆ ಹೆಸ್ರು ಇರಿಸೋವಾಗ ಎಲ್ರಿಗೂ ಹೇಳಿ ದೇವ್ರ ಮುಖ್ಯಸ್ಥರು ಇರ್ತಾರೆ ಅವ್ರನ್ನ ಕರೆಸ್ಬಿಟ್ಟು ನಮ್ಮ ಜಾತಿಯವ್ರನ್ನ ಕರೆಸ್ಬಿಟ್ಟು ಮತ್ತೆ ಅವ್ರ ಹತ್ರನೇ ಹೆಸ್ರು ಇಡಿಸೋದು. ಮದುವೆ ಮಾಡಬೇಕಾದ್ರೆ ಹಿಂದಿನ ಕಾಲದಲ್ಲಿ ದೊಡ್ಡಂತ ಮದುವೆ ಮಾಡ್ತಿರ್ಲಿಲ್ಲ. ಎಲ್ಲರೂ ಸೇರಿ ಹುಡುಗಿ ಮನೆಯವರು ಹುಡುಗರ ಮನೆಯವರು ಒಪ್ಪಿಗೆ ಮಾಡಿಕೊಂಡು ಅದನ್ನು ನಮ್ಮ ಜಾತಿಯಲ್ಲಿ ಹಿಂದಿನ ಕಾಲದಲ್ಲಿ ತಾಲಿ ಎಲ್ಲ ಕಟ್ತಿರ್ಲಿಲ್ಲ, ಕರಿಮಣಿ ಇರಲಿಲ್ಲ. ಒಂದು ಸೀರೆ ಪಂಚೆ ತಂದುಬಿಟ್ಟು ಪಂಚೆಯಲ್ಲಿ ಕಟ್ಟೋದು, ಸೀರೆ ಈ ಥರ ಕನ್ನಡ ಸೀರೆ ಉಡೋದಿಲ್ಲ, ಹೀಗೆ ಕಟ್ಕೊಳ್ಳೋದಂತ ಸೀರೆ. ಹೌದು, ಆ ಥರ ಕಟ್ಕೊಳ್ತಿದ್ದ. ಇವಾಗ ಎಲ್ಲ ನಾಗರಿಕತೆ ಬಂದು ಇವಾಗ ಎಲ್ಲರೂ ಕನ್ನಡ ಸೀರೆ ಉಡ್ತೀವಿ, ಮದುವೆ ಎಲ್ಲ ಮಾಡ್ತಾರೆ, ತಾಲಿ ಕಟ್ಟಿ ಸಪ್ರ ಎಲ್ಲ ಹಾಕಿ ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ಅಲ್ಲೊಂದು ಸ್ವಲ್ಪ ಜಾಗ ಫಾರೆಸ್ಟ್ ಒಳಗಡೆ ಕೂಪೆಲ್ಲ ಮಾಡೋದು, ಈ ವರ್ಷ ಅಲ್ಲಿ ಮಾಡೋದು, ರಾಗಿ ಆದಮೇಲೆ ತಗೊಂಡೋಗಿ ಇನ್ನೊಂದು ಕಡೆಗೆ ಹೋಗೋದು, ಪುನಃ ಅಲ್ಲಿ 1 ವರ್ಷ ಕೂಪ್ ಮಾಡಿದ ಮೇಲೆ ಅಲ್ಲಿಂದ ರಾಗಿ ತಗೊಂಡು ಇನ್ನೊಂದು ಕಡೆಗೆ ಹೋಗೋದು, ಹಂಗಿತ್ತು. ಇವಾಗ ಸರ್ಕಾರ ಸ್ವಲ್ಪ ಜಾಗ ಎಲ್ಲ ಕೊಟ್ಟು ಒಂದು ಜಾಗದಲ್ಲಿ ಇದು ನಮ್ಮದು ಅಂತ ಇದೆ, ಸ್ವಂತ ನಮ್ಮದು ಅಂತ ದುಡ್ಕೊಂಡು ತಿನ್ಬೋದು ಅಂತ ಆಯ್ತದೆ. ನಮ್ಮದೇ ಇದು ಸ್ವಂತ, ಯಾರು ಹೋಗೋದಂತ ಕೇಳೋಂಥ ಅವಕಾಶ ಇಲ್ಲ, ನಮ್ಮದೇ ಅಂತ ನಾವು ಕೇಳ್ಬೋದು, ಧೈರ್ಯವಾಗಿ ನಿಂತ್ಕೋಬೋದು. ಈಗ ನೀವು ಹಾಡು ಹಸೆಗಳನ್ನ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಹಾಡುಗಳನ್ನ ಹಾಡ್ತೀರಿ? ನನಗೆ ಗೊತ್ತಿಲ್ಲ, ದೇವ್ರ ಹಾಡು ಹೇಳ್ತಾರೆ ನಮ್ಮ ಜಾತಿಲಿ, ಅಜ್ಜನ ಕಾಲದ ದೇವ್ರ ಹಾಡು ಹೇಳ್ತಾರೆ, ನನಗೆ ಬರೋಕ್ಕಿಲ್ಲ. ಜಾನು ಬಳಿದ ಜಂ ಇನ್ ಬರೇಲ ಜಾನು ಬಳಿದ ಜೋ ಮುದ್ರ ನೋದಿರ ಒಳಗುರಿಕೋ ಮುರಂಗ ಕೊಳೆ नाको बाजी में लजुदला हमने मुरो बाजी में लजो दिल आकड़े ತಪ್ಪೋ ಬಾಜಿಯೋ ಪಡ್ನು ನೋಡೆ. ಬೆಟ್ಟಕುರುಬರ ದೊಡ್ಡ ಮಾರ. ಹಳೆ ಕಾಲ ಅಂದರೆ ನಮಗೆ ನಮ್ಮ ಕಂಡಂಗೆ ಮುದುಕರಿಗಿಂತ ನಾವು ಕಂಡಂಗೆ ಹಳೆ ಮುದುಕರು ನಿಕ್ಕರಾಗ್ತಾಯಿಲ್ಲ, ಕಚ್ಚೆ ಕಟ್ತಾಯಿದ್ರು. ನಿಕ್ಕರು ಹಾಕ್ಬಿಟ್ರೆ ಈ ಶೂ ಆಗೋದ್ರೆ ನಮ್ಮ ಅಂಬಾಲ ಇರ್ತದೆ, ಅಂಬಾಲೊಳಗೆ ಬೇರೆ ಜಾತಿ ಹೋಗಿ ಕೊಡೋದು, ನಮ್ಮ ಜಾತಿನ ಬಿಟ್ಟು ಅಂಥ ಕಂಡೀಷನು. ಮತ್ತು
ನಮಗೆ ದೇವ್ರು ಕರಿಬೇಕಾದ್ರೆ ಒಬ್ಬ ದೇವ್ರ ಗುಡ್ಡ ಇದ್ದರೆ ಒಬ್ಬನ 3 ಆಳು ಕೂರ್ಬೋದು, 4 ಆಳು ಕೂರ್ಬೋದು, 7 ಜನ ಹೆಂಗೆ ಬೇಕು. ಇದೊಂದು ಪದ್ಯ ಹೇಳೋಕ್ಕೆ ನಮ್ಮ ಜಾತಿ ನಡೆದಿದ್ದು. ಅದಕ್ಕೆ ಆಗಲ್ಲ, ಈಗಲೂ ಇದೆ ಇಲ್ಲಂತಲ್ಲ. ಅಂದರೆ ಈಗಲೂ ಹುಡುಗರು ನಾವು ಹೇಳೋ ಮಾತು ಕೇಳೋಕ್ಕಿಲ್ಲ, ಅವ್ರ ಅಹಂಕಾರ ಜಾಸ್ತಿ. ನಾವು ಒಂದು ಹೇಳಿದ್ರೆ 10 ಹೇಳ್ತಾರೆ. ಈಗ ದೇವ್ರ ಗುಡ್ಡ ಅಂತ ಆಯ್ಕೆ ಮಾಡ್ತೀರಲ್ಲ, ದೇವ್ರ ಗುಡ್ಡದ ಬಗ್ಗೆ ಹೇಳಿ. ದೇವ್ರ ಗುಡ್ಡನೇ ದೇವ್ರು ಕರೀತಾನೆ. ದೇವ್ರು ಕರೆದ್ರೆ ನಾವು ಸತ್ತೋದ ಮೇಲೆ ಆ ದೇವರು ನಾವು ಸತ್ತೋದ ಮೇಲೆ ಈಗ ನನ್ನೇ ಸತ್ತೋ ಅಂತ ತಿಳ್ಕೊಳ್ಳಿ ಸರ್. ನಾನು ಸತ್ತೋದ ಮೇಲೆ ದೇವ್ರ ಗುಡ್ಡನ ನಮ್ಮ ಹೆಂಗಸರು ಮಕ್ಕಳು ನಮ್ಮನ್ನ ದೇವರು ನೆರಳಿಳಿಸ್ಬೇಕು. ಆವಾಗ ನಾವು 7 ಜಾಗ ಇದು ಯಜಮಾನರನ್ನ ಕರಿಬೇಕು. ಅವ್ರು ಹಿಡಿದು ಆ ಲಾಸ್ಟ್ಗೆ ನಾನು ಸತ್ತೋನು ಬರೋದು ದಯ್ಯ. ಲಾಸ್ಟ್ ಏನು ಕರ್ಮ ಮಾಡಿದೆ, ನನ್ನೇನು ಸತ್ತನೋ, ನ್ಯಾಣಕ್ಕೆ ಸತ್ತನೋ, ಅಲ್ಲ ಮದ್ದು ಕುಡಿದ್ನೋ, ಅಲ್ಲ ಯಾರು ಮದ್ದಾಕ ಸಾಯಿಸ್ತಾರೋ, ಅದೆಲ್ಲ ಪೂರ್ತಿ ನನ್ನಿಂದ ಬಾಯಿ ಬಿಟ್ಟು ಹೇಳಬೇಕು. ಹೇಳ್ದೆ ಹೋಯ್ತಾ ಪುನಃ 3ನೇ ಸಾರಿ ದೇವ್ರು ಕರೆಸಬೇಕು. ನಮಗೆ ನಮ್ಮ ಕಾನೂನು ಹಂಗೆ ಇರೋದು. ಈಗೆಲ್ಲ ನಮ್ಮ ಜಾತಿ ಸ್ವಲ್ಪ ಕಮ್ಮಿ ಆಗೋಯ್ತು. ಮೂಲ ಕಸುಬು ಅಂತ ಹೇಳಿದ್ರೆ ಏನೇನು ಕಸುಬು ಮಾಡ್ತಾ ಇದ್ರಿ ಅದ್ರ ಬಗ್ಗೆ? ಕಸುಬು ಅಂದರೆ ನಾವು ಮೊರ ಎಣಿತೀವಿ. ಬಿದಿರು ಸಿಕ್ಕಿದ್ರೆ, ಕಾಡು ಬಿದಿರು ಸಿಕ್ಕಿದ್ರೆ ಮೊರ ಕುಕ್ಕೆ, ಹೆಂಗಸರು ಕುಕ್ಕೆ ಎಣಿತಾರೆ, ಗಂಡಸರು ಮೊರ ಎಣಿತಾರೆ. ಇದು ಸಿಕ್ಕೋಕ್ಕಿಲ್ಲ. ಎಲ್ಲಿ ಸಿಕ್ಕೋದು? ಫಾರೆಸ್ಟ್ನವ್ರು ಬಿಡ್ತಾರ, ಇಷ್ಟು ಜಾಗ ಕೊಟ್ಟು ಒಂದು ಇಷ್ಟಪ್ಪ ಮರ ಕಡೆ ಸಾಕು ಎತ್ಕೊಂಡು ಬಡಬುಡಕ್ಕೆ ಬಿಸಾಕ್ಬಿಡ್ತಾರೆ ಸರಂಡಿಗೆ. ಮುಖ್ಯ ಇರೋದು ಬೆಟ್ಕೂರು ಬೇಗಿರೋದು ಮೊರ ಕುಕ್ಕೆ. కొమర పట్టంగు నల్లే బోడు పడోళకంగు నల్మే బోಡು ಅರಣ್ಯ ಕಾಯ್ದೆ ಪ್ರಕಾರ ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ಜನವಸತಿ ನಿಷೇಧದ ಕಾರಣದಿಂದಾಗಿ ಬುಡಕಟ್ಟು ಜನಾಂಗವನ್ನು ಒಕ್ಕಲೆಬ್ಬಿಸುವ ಸರ್ಕಾರದ ನೀತಿಯಿಂದಾಗಿ ರೂಪುಗೊಂಡಿದ್ದು ವೀರನ ಹೊಸಳ್ಳಿ ಪುನರ್ವಸತಿ ಕೇಂದ್ರ. ಇಲ್ಲಿನ ಸೌಲಭ್ಯಗಳು, ಅವಕಾಶಗಳ ಬಗ್ಗೆ ಗಿರಿಜನ ಶಿಕ್ಷಣ ವೇದಿಕೆಯ ಎಂಬಿ ಪ್ರಭು ಅವರು ಮಾಹಿತಿ ಮಾಡಿಕೊಟ್ಟರು. ಈ ಪುನರ್ವಸತಿ ಅಂತಕ್ಕಂಥದ್ದೇ ಒಂದು ಗಿರಿಜನರ ಬದುಕಿನಲ್ಲಿ ಒಂದು ಹೊಸ ವಿಚಾರ. ಅದು ಯಾಕೆ ಅಂತ ಹೇಳಿದ್ರೆ, ಇವತ್ತು ದೇಶದಲ್ಲಿ ಜನರ ಜೀವನ ಮಟ್ಟ, ಜನರ ಆಲೋಚನೆಗಳು ಮತ್ತು ಜನರ ಒಂದು ಅಭಿವೃದ್ಧಿಯ ದಿಕ್ಕು ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಶೇಪ್ಗಳನ್ನು ತಗೊಳ್ತಾ ಇದೆ. ಅದು ಈಗ ಅದಕ್ಕೆ ಕಾರಣಗಳು ಕೂಡ ಹಲವು. ಅದನ್ನು ನಾವು ಈ ಪರಿಸರ ಸಂರಕ್ಷಣೆ ನೆಲೆಗಟ್ಟಿನಲ್ಲಿ ಮತ್ತು ಗಿರಿಜನರ ಅಭಿವೃದ್ಧಿಯ ನೆಲೆಗಟ್ಟಿನಲ್ಲಿ, ಸಾಮಾಜಿಕ ಅಭಿವೃದ್ಧಿಯ ನೆಲೆಗಟ್ಟಿನಲ್ಲಿ, 2 ನೆಲೆಗಟ್ಟಿನಲ್ಲಿ ಅದನ್ನು ನೋಡಬೇಕಾಗ್ತದೆ. ಪುನರ್ವಸತಿ ಅಂತ ಹೇಳಿದರೆ ಇದೊಂದು ಘಟನೆ ಅಲ್ಲ, ಇದೊಂದು ಪ್ರೋಸೆಸ್, ಇದೊಂದು ಪ್ರಕ್ರಿಯೆ. ಈ ನಾಗರಿಕ ಜಗತ್ತಿನ ಸವಲತ್ತು, ರಾಷ್ಟ್ರೀಯ ಮುಖ್ಯವಾಹಿನಿಯ ಸವಲತ್ತುಗಳು ಕೇವಲ ಮುಂದುವರಿದವರು, ವಿದ್ಯಾವಂತರು ಅವರಿಗೆ ಮಾತ್ರ ಸೀಮಿತ ಆಗಿರಬಾರ್ದು. ಬದಲಾಗಿ ಸಮಾಜದ ಕಟ್ಟ ಕಡೆಯ ಮನುಷ್ಯ, ನಾಗರಿಕ ಬದುಕಿನಿಂದ ಎಷ್ಟೋ ಗಾವದ ದೂರ ಇರತಕ್ಕಂಥ ಒಬ್ಬ ಹಾಡಿಯ, ಕಾಡಿನ ಮಧ್ಯೆ ಇರತಕ್ಕಂಥ ಹಾಡಿಯ ಗಿರಿಜನನ್ನು ಕೂಡ ಅದನ್ನು ಅನುಭವಿಸುವಂಥ ವಾತಾವರಣ ನಿರ್ಮಾಣ ಆಗಬೇಕು. ಹಾಲಿ ಪರಿಸ್ಥಿತಿನಲ್ಲಿ ನಾವು ಅವಲೋಕಿಸಿದಾಗ ಇವತ್ತು ಅಲ್ಲಲ್ಲೇ ಗಿರಿಜನರ ವಾಸಗಳು ನಿರ್ಮಿಸಲ್ಪಟ್ಟಿರ್ತಕ್ಕಂಥದ್ದು. ಅವರ ಶಿಕ್ಷಣ ಆಗಲಿ, ಆರೋಗ್ಯ ಆಗಲಿ, ಬೇರೆ ರಾಷ್ಟ್ರೀಯ ಮುಖ್ಯವಾಹಿನಿಯ ಇತರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆ ಸಮುದಾಯಕ್ಕೆ ಕೊಡೋದಕ್ಕೆ ಅನೇಕ ರೀತಿಯ ಅನಾನುಕೂಲಗಳಿದೆ. ಸೊ ಹೀಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆಗ್ತಾ ಇರುವಂಥ ಕಾಡಿನ ನಾಶ ಇರ್ಬೋದು, ಹೆಚ್ಚುತ್ತಾ ಇರತಕ್ಕಂಥ ಜನಸಂಖ್ಯೆ ಇರ್ಬೋದು, ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆ ಇರ್ಬೋದು, ಮತ್ತು ಗಿರಿಜನರು ಕೂಡ ರಾಷ್ಟ್ರೀಯ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥ ಒಂದು ಪ್ರಮುಖ ಅವಶ್ಯಕತೆ, ಈ ಎಲ್ಲ ನೆಲೆಗಟ್ಟಿನಲ್ಲಿ ಈ ಪುನರ್ವಸತಿ ಕಾರ್ಯಕ್ರಮವನ್ನು ನಾವು ನೋಡಬೇಕಾಗ್ತದೆ. ಹೀಗಾಗಿ ಈ ಕೇವಲ ಕೂಲಿ ಕಾರ್ಮಿಕರಾಗಿ ಜೀವನವನ್ನು ಸಾಗಿಸ್ತಾ ಇರತಕ್ಕಂಥ ನಾಗರಹೊಳೆ ಗಿರಿಜನರು ಈ ಪುನರ್ವಸತಿ ಕಾರ್ಯಕ್ರಮದಿಂದ 5 ಎಕರೆ ಜಮೀನಿನ ಮಾಲೀಕರಾಗಿದ್ದಾರೆ. ಕಾರ್ಮಿಕನೊಬ್ಬ ಮಾಲೀಕನಾಗೋದು ಅಂತ ಹೇಳಿದ್ರೆ ಅದು ಬಹುಶಃ ಈ ತಲೆಮಾರಿನ ಶ್ರೇಷ್ಠ ಪರಿವರ್ತನೆ ಅಂತೇಳಿ ನಾನು ಭಾವಿಸ್ತೇನೆ. ಈ ಪುನರ್ವಸತಿ ನಾಗರಹೊಳೆಯಲ್ಲಿ ಒಂದು ಪ್ರಾರಂಭ ಅಷ್ಟೇ, ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದರ ಮುಂದೆ ಸಾಕಷ್ಟು ಸವಾಲುಗಳಿವೆ, ಸರಿ ತಪ್ಪುಗಳ ವಿಶ್ಲೇಷಣೆ ನಡೀತಾ ಇದೆ. ಆದರೆ ಯಾವುದೇ ಒಂದು ಹೊಸ ಕಾರ್ಯಕ್ರಮ ಒಂದು ಹೊಸ ಸಮುದಾಯಕ್ಕೆ ಅನುಷ್ಠಾನವಾಗುವಂಥ ಸಂದರ್ಭದಲ್ಲಿ ಅನೇಕ ತೆರನಾದ ಅಭಿಪ್ರಾಯಗಳು ಬರ್ತದೆ. ಆ ಎಲ್ಲ ಅಭಿಪ್ರಾಯಗಳನ್ನು ಕೂಡ ಆರೋಗಿಸಿಕೊಂಡು ಪುನರ್ವಸತಿ ಕೇಂದ್ರದಲ್ಲಿ ನಮ್ಮ ಗಿರಿಜನರು ಏನು ಆಹಾರ ಉತ್ಪಾದಕರಾಗಿದ್ದರು, ಇವತ್ತು ಈ ಹಿಂದೆ ಆಹಾರವನ್ನು ಸಂಗ್ರಹಿಸಿ ಅವರು ಜೀವನ ಮಾಡ್ತಾ ಇದ್ರು. ಅವ್ರ ಬದುಕಿನಲ್ಲಿ ಒಂದು ಅನಿಶ್ಚಿತತೆ ಇತ್ತು. ಇವತ್ತು ಆಹಾರವನ್ನು ಸ್ವತಃ ಉತ್ಪಾದನೆ ಮಾಡಿದ್ದಾರೆ. ಅದನ್ನು ಯಾರು ಬೇಕಾದರೂ ಕೂಡ ನೋಡ್ಬೋದು. ಹುರುಳಿ ಆಗಲಿ, ರಾಗಿ ಆಗಲಿ, ಅವ್ರ ಮನೆಯಿಂದ ಇರತಕ್ಕಂಥ ಕಿಚನ್ ಗಾರ್ಡನ್ ಆಗಲಿ. ಸೊ ಇದು ನಿಜವಾದ ಅರ್ಥದಲ್ಲಿ ಒಂದು ದೇಶದಲ್ಲಿ ಭಾಳ ಪ್ರಮುಖವಾದ ಬದಲಾವಣೆ ಅಂತೇಳಿ ನಾನು ಭಾವಿಸ್ತೇನೆ. ಸೊ ಈ ಬದಲಾವಣೆ ನಾವು ಒಂದು ಘಟನೆಯನ್ನಾಗಿ ನೋಡದೆ ಒಂದು ಪ್ರಕ್ರಿಯೆಯಾಗಿ ನೋಡಿದರೆ ಇದು ನಿಜವಾಗ್ಲೂ ಇಲ್ಲಿ ಒಂದು ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತೇಳಿ ನನಗೆ ಅನಿಸ್ತದೆ.
ಇದನ್ನು ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಕೇವಲ ಯಾವುದೋ ಒಂದು ಆಂಥ್ರಪೊಲಾಜಿಕಲ್ ಅಂದರೆ ಮಾನವ ಶಾಸ್ತ್ರದ ನೆಲೆಗಟ್ಟಿನಲ್ಲಿ ಮಾತ್ರ ನೋಡೋದ್ರ ಬದಲು ಇದೊಂದು ಅಭಿವೃದ್ಧಿಯ ಅವಶ್ಯಕತೆಯಾಗಿ ಪುನರ್ವಸತಿ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ನಮ್ಮ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಹೀಗಾಗಿ ಇವತ್ತು ನಮ್ಮ ನಾಗಪುರದ ಗಿರಿಜನರು ಕೂಡ ಭೂ ಮಾಲೀಕರಾಗಿದ್ದಾರೆ, ಸಣ್ಣ ಹಿಡುವಳಿದಾರರಾಗಿ ಎಮರ್ಜ್ ಆಗಿದ್ದಾರೆ. ಸೊ ಇದೊಂದು ಬಹಳ ಮಹತ್ವದ ಬದಲಾವಣೆ ನಾಗರಹೊಳೆ ಗಿರಿಜನರಲ್ಲಿ ಅಂಥೇಳಿ ನಾನು ಭಾವಿಸ್ತೇನೆ. ಇನ್ನು ಸಂಸ್ಕೃತಿ, ಕೆಲವು ವಾದಗಳಿವೆ. ಗಿರಿಜನರನ್ನ ರಾಷ್ಟ್ರೀಯ ಮುಖ್ಯವಾಹಿನಿಗೆ ತರೋದ್ರಿಂದ ಅವರ ಸಂಸ್ಕೃತಿ ಹಾಳಾಗ್ತದೆ ಅಂತ ಇದೆ. ಸಂಸ್ಕೃತಿ ಅಂತ ಹೇಳಿದರೆ ಅದನ್ನು ನಾವು ಸೀಮಿತ ನೆಲೆಗಟ್ಟಿನಲ್ಲಿ ನೋಡಬಾರ್ದು. ಬದಲಾಗಿ ಸಂಸ್ಕೃತಿ ಅಂದರೆ ಅದೊಂದು ಜೀವನ ವಿಧಾನ. ಸೊ ನಮ್ಮ ಜೀವನ ವಿಧಾನವನ್ನು ನಾವು ಬದಲಾದ ಸಾಮಾಜಿಕ ಅವಶ್ಯಕತೆಗೆ ಅನುಗುಣವಾಗಿ ಅನಿವಾರ್ಯವಾಗಿ ಅವು ಬದಲಾಗ್ತವೆ, ನಾವು ಬದಲಾಯಿಸ್ಕೊಳ್ಳೋಕೆ ಇಷ್ಟಪಡದೆ ಹೋದರೂ ಕೂಡ. ಸೊ ಈ ನೆಲೆಗಟ್ಟಿನಲ್ಲಿ ಒಂದು ಸಮುದಾಯ ರಾಷ್ಟ್ರೀಯ ಮುಖ್ಯವಾಹಿನಿಯಿಂದ ಶಾಶ್ವತವಾಗಿ ದೂರ ಉಳಿತಕ್ಕಂಥ ಒಂದು ಪರಿಸ್ಥಿತಿ ಇವತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆಗೆ ಜಾಗತೀಕರಣದ ಬಗ್ಗೆ ನಾವು ಮಾತನಾಡ್ತೇವೆ, ಇನ್ನೊಂದು ಕಡೆಗೆ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಮಾತನಾಡ್ತೇವೆ. ಕನಿಷ್ಠ ಈ ಪ್ರಾಥಮಿಕ ಶಿಕ್ಷಣ, ಒಳ್ಳೆಯ ಕುಡಿಯುವ ನೀರು, ಮತ್ತು ಒಂದು ವಿಷಯುಕ್ತವಲ್ಲದಂಥ ಆಹಾರ, ಒಳ್ಳೆ ಗಾಳಿ ಮತ್ತು ಸ್ವಾಭಿಮಾನಿ ಬದುಕನ್ನು ಕನಿಷ್ಠ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಳ್ಳೋದ್ರ ಮುಖಾಂತರ ಗಿರಿಜನ ಸಮುದಾಯಕ್ಕೆ ಬಹುಶಃ ಐತಿಹಾಸಿಕವಾದಂಥ ಕಾರ್ಯಕ್ರಮ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಗಿರಿಜನರ ಪುನರ್ವಸತಿ ಇದೊಂದು ಮಾದರಿ ಮತ್ತು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಬಾರೇಲ ಜನ ಬಳಿಂದ ಬಾರೇಲ ಜನ ಬಳಿಂದ ಜೋ ಮುದ್ರ ಬಿ ಶೆಟ್ಟಿಗೆರೆಯ ಕೆ ಮಾರ ಹಾಗೂ ಬೋಜಮ್ಮ ದಂಪತಿಗಳು ತಮ್ಮ ಜನಾಂಗದ ಹಿಂದಿನ ಆಚರಣೆಗಳು ಹಾಗೂ ಈಗಿನ ಬದಲಾವಣೆಗಳು, ಮದುವೆ ಸಂಪ್ರದಾಯ, ಹುಟ್ಟು ಸಾವಿನ ನಡುವಿನ ತಮ್ಮ ಆಚರಣೆಗಳನ್ನು ನಮ್ಮೆದುರು ತೆರೆದಿಟ್ಟರು. ಈಗ ಇವಾಗಿನ ಲೆಕ್ಕದಲ್ಲಿ ಅವರು ಅದೇ ಈಗ ಹೇಳ್ತಾರಲ್ಲ ಲವ್ ಲವ್ ಅಂತ ಅಂದ್ಬಿಟ್ಟು ಅವು ಅರ್ಧ ದಾರಿಗೆ ಅದು. ಈ ಮೊದಲ ಕಾಲದಲ್ಲಿ ಹಾಗೆ ಅಲ್ಲ. ಮತ್ತು ಅಲ್ಲಿ ಹೋಗುವಾಗ ನಾವು ಒಂದು ಸೀರೆ, ಉಂಗುರ, ಹೂವು, ಕುಂಕುಮ ಅಲ್ಲಿ ತಗೊಂಡೋಗಿದ್ದು ಹುಡುಗಿಗೆ ರಿಂಗ್ ಪಾಸ್ಟ್ ಮಾಡುವಾಗ. ಅದು ಹೋಗಿ ತಗೊಂಡು ಹೋಗಿ ಮತ್ತು ಎಲ್ಲ ಎಲೆ ಇಳಿಸ ಹತ್ರ ಮಾಡೋದು. ಹನ್ನೊಂದು ಇಳಿಸ ಹತ್ರ ಮಾಡ್ತಾರೆ ಅಂತ ಹೇಳಿದ್ರೆ ಮೂರು ಎಲೆ, ಮೂರು ಅಡಿಕೆ ಮತ್ತು 9 ಅಡಿಕೆ, 9 ಚೂರು ಎಲೆ ಎಲ್ಲ ತೆಗೆದು ಬೇರೆ ಬೇರೆ ಇಳಿಯ ಮಾಡ್ಕೋದು. ಅಲ್ಲಿ ತಗೊಂಡು ಹುಡುಗಿಗೆ ಹುಡ್ಗೋದು ಬೇರೆ ನಮ್ಮ ಕಡೆ ಜನ ಇರ್ತಾರಲ್ಲ ಅವ್ರ ಕೈ ಕೊಡೋದು. ಹುಡುಗನ ಕಡೆ ಕೊಡಬೇಕು ಇಳಿಯ, ಹುಡ್ಗನ ಕಡೆ ಹುಡುಗಿ ಕಡೆಗೆ ಕೊಡಬೇಕು. ಕೊಟ್ಟ ಮೇಲೆ ಅಲ್ಲಿಂದ ಉಂಗುರ ಕೈಗೆ ಹಾಕ್ಬಿಟ್ಟು ಕುಂಕುಮ ಎಲ್ಲ ಹಚ್ಚಿ ಮೊದಲ ಕಾಲದ ಹಾಕ್ತಾರೆ. ಪ್ಯಾಟಲ್ಲಿ ಉಂಗುರ ಇರ್ತಲ್ಲ, ಒಂದು 8 ಆಣಿ 1 ರೂಪಾಯಿ ಇರ್ತಲ್ಲ, ಹಿಂದಿನ ಕಾಲದ ಹಾಕ್ತಾರೆ. ಅದೇ ದೊಡ್ಡದಲ್ಲ, 1 ರೂಪಾಯಿದು 8 ಆಣಿದಾಗ ಇರ್ತದಲ್ಲ ಅಂತದ್ ಹಾಕೋದು. ಈಗ ಒಂದು ಉಂಗುರ ಬೇಕು, ಒಂದು ಉಂಗುರ ಮತ್ತೆ ಒಂದು ಕಾರಿಮಣಿ ಅಂತಾರ, ತಾಲಿ ಕರಿಮಣಿ ಇಲ್ಲ, ಒಂದು ಚೈನ್ ಆಗಿ ಒಂದು ಮಾತ್ರ ಅದು ತಗೊಂಡೋಗಿ ಮತ್ತೆ ಎಲ್ಲ ಕೊಟ್ಬಿಟ್ಟು ಕುಂಕುಮ ಎಲ್ಲ ಹಾಕ್ಬಿಟ್ಟು ಮತ್ತೆ ತಲೆಗೆ ಹೂವೆಲ್ಲ ಮುಡಿಸಿ ಅಲ್ಲಿಂದ ಇಬ್ಬರು ಕಾಲು ಹಿಡಿತಾರೆ. ಕಾಲು ಹಿಡಿದ್ಬಿಟ್ಟು ಮತ್ತೆ ಹುಡುಗಿನ ಕಡೆ ಕೇಳ್ತಾರೆ, ಏನೋ ಖುಷಿ ಉಂಟ ಹುಡುಗನ ಅಂತ. ಖುಷಿ ಉಂಟಂತ ಹೇಳ್ತಾರೆ ಅವರು. ಮತ್ತು ನಮ್ಮ ಹುಡುಗನ ಕೇಳ್ತೀವಿ ನಾವು, ಖುಷಿ ಉಂಟಂತ ಹೇಳ್ತಾರೆ. ಅಲ್ಲಿಂದ ಕಾಲ ಇಟ್ಕೊಂಡು ಮತ್ತೆ ಇಂಥ ದಿವಸ ಮದುವೆ ಅಂತ ಹೇಳ್ಬಿಟ್ಟು ಗಂಡ ಮೊದಲು ನನ್ನ ಮದುವೆಯಿಂದ ಗಂಡಸರಿಗೆ ಕಟ್ಟೋದು. ಹೌದು, ಅದಕ್ಕೆ ಮುಂಚೆ ಅತ್ತಿಗೆಯವರು ಅವ್ರು ಕಟ್ಟೋದು. ನಮ್ಮ ಮದುವೆಲಿಂದ ನಮ್ಮ ಯಜಮಾನ್ರೆಲ್ಲ ಮಾತಾಡ್ಬಿಟ್ಟು ಎಲ್ಲ ಹೇಳಿದ್ರು, ಇಲ್ಲ ಈಗ ಕಾಲದಲ್ಲಿ ಈಗ ಹುಡುಗರೇ ಕಟ್ಟಬೇಕು ಅಲ್ಲಿ, ಅದೇ ಸರಿ ಆಗೋದು ಅಂತ. ಆಗ ಅವಾಗ ಕಟ್ಟುವಾಗ ನಮ್ಮ ಊರಿನ ಜನ ಎಲ್ಲ ಖುಷಿ ಪಟ್ಟರು ತುಂಬ. ದೂರಿ ದೂರಿ ಪದ ಹೇಳಪ್ಪ, ದೂರಿ ದೂರಿ ಮದುವೆ ಮನೆಗೆ ಹೋಗಪ್ಪ, ದೂರಿ ದೂರಿ ಕೇರಿ ಕೇರಿ ತಿರುಗಪ್ಪ, ದೂರಿ ದೂರಿ ಕೇರಿ ಕೇರಿ ತಿರುಗಪ್ಪ, ದೂರಿ ದೂರಿ 4 ಮನೆ ಹೋಗಪ್ಪ, ದೂರಿ ದೂರಿ. HD ಕೋಟೆ ವ್ಯಾಪ್ತಿಯಲ್ಲಿ ವ್ಯಾಪಕವಾಗಿ ಬುಡಕಟ್ಟು ಜನಾಂಗದ ಶಿಕ್ಷಣಕ್ಕಾಗಿ ಹಾಗೂ ಅವರ ಏಳಿಗೆಗಾಗಿ ದುಡಿಯುತ್ತಿರುವ ಶ್ರೀ ಕ್ಷೀರಸಾಗರ ಅವರು ಬೆಟ್ಟ ಕುರುಬರ ಆಚರಣೆಗಳು, ಇತರೆ ಜನಾಂಗದ
ಆಚರಣೆಗಳು, ಇವರ ನಡುವಿನ ಸಾಮ್ಯತೆ ಹಾಗೂ ಭಿನ್ನತೆ ಹಾಗೂ ಬೆಟ್ಟಕುರುಬರ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಸ್ಥಿತ್ಯಂತರಗಳ ಬಗ್ಗೆ ವಿಸ್ತಾರವಾಗಿ ಸಮಗ್ರ ಪರಿಚಯವನ್ನು ಮಾಡಿಕೊಟ್ಟರು. ದೂರಿ ದೂರಿ ಏನು ಧರ್ಮ ಕೊಡ್ತಾಳ ದೂರಿ ದೂರಿ ಕೇಳ ಕೇಳ ಜಂಗು. ಬೆಟ್ಕುರುಬರು ಹಿಂದೆ ಮಲಬಾರ್ ಏರಿಯಾ ಅಂತ ಹೇಳಿತ್ತು. ಅದು ಕೇರಳ ಮತ್ತು ಕರ್ನಾಟಕ, ಕೊಡಗು ಇಷ್ಟು ಸ್ಥಳಗಳನ್ನು ಆವರಿಸ್ಕೊಂಡಿದ್ದಂಥ ಒಂದು ಮಲಬಾರ್ ಏರಿಯಾ ಅಂತ ಭಾಳ ದಟ್ಟವಾದಂಥ ಕಾಡು. ಅಲ್ಲಿ ಇವರು ಮೊದಲ ವಾಸಸ್ಥಾನ ಇತ್ತು. ಭಾಳ ಹಿಂದೆ ಬಹುಶಃ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇವರ ಸಂಖ್ಯೆ ಭಾಳ ಜಾಸ್ತಿ ಇತ್ತು. ಆಮೇಲೆ ಕ್ರಮೇಣ ಕಡಿಮೆ ಆಯಿತು. ಕಡಿಮೆ ಆಗೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಬ್ರಿಟಿಷರ ಕಾಲದಲ್ಲಿ ಏನಾಯಿತು ಅಂದರೆ ಟಿಪ್ಪು ಸುಲ್ತಾನ್ನ ಸೋಲಿಸಿದ ನಂತರ ಈ ವೈನಾಡ್ ಏರಿಯಾವನ್ನು ತಾವು ಆಕ್ರಮಿಸಿಕೊಂಡು ತಮ್ಮ ಆಧಿಪತ್ಯ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದಾಗ ಇಲ್ಲಿ ಇದ್ದಂತಹ ಬೆಟ್ಕುರುಬರನ್ನು ಭಾಳಷ್ಟು ಬೆಟ್ಕುರುಬರನ್ನ ಅಲ್ಲಿಂದ ಅವರ ಮೂಲ ಸ್ಥಾನದಿಂದ ಓಡಿಸಿದ್ರು ಅನ್ನೋದ್ರ ಬಗ್ಗೆ ಕೆಲವು ಐತಿಹ್ಯಗಳಿದ್ದಾವೆ. ಐತಿಹ್ಯಗಳು ಬರಹದಲ್ಲಾಗಲಿ ಅಥವಾ ಶಾಸನದಲ್ಲಿಲ್ಲ, ಆದರೆ ಅವ್ರದ್ದೇ ಮನೆತನಗಳಂತ ಇರ್ತವೆ, ಮಗೆಗಳು ಅಂಥೇಳಿ. ಈಗ ಉದಾಹರಣೆಗೆ ಜೀರ್ಗಲ್ ಮಗೆ ಅಂತ ಇದೆ. ಜೀರ್ಗಲ್ ಮಗೆ, ಸಣ್ಕಲ್ ಮಗೆ, ಸರ್ಕಲ್ ಮಗೆ, ಈ ಥರ ಬೇರೆ ಬೇರೆ ಮಗೆಗಳಿದ್ದಾವೆ. ಅಂದರೆ ಅವ್ರವ್ರದ್ದೇ ಮನೆತನಗಳು ಅಂತ. ಅಂದರೆ ಅವರವರ ಜಮ್ಮಗಳು ಅವರು ವಾಸ ಮಾಡ್ತಾ ಇದ್ದ ಜಾಗಗಳನ್ನು ನಾವು ಮಗೆಗಳಂತ ಕರಿತೀವಿ. ಇಂಥವು 100ಕ್ಕಿಂತ ಜಾಸ್ತಿ ಇದ್ದು ಬೆಟ್ಕುರುಬರಲ್ಲಿ. ಅಂದರೆ ಭಾಳ ಪ್ರಬಲವಾಗಿ ಈ ಏರಿಯಾದಲ್ಲಿ ಅವರು ತಮ್ಮ ಮೂಲ ಸ್ಥಾನವನ್ನು ಮಾಡಿಕೊಂಡು ಅಲ್ಲಿಯೇ ಕಾಡಿನ ಪ್ರತಿಯೊಂದು ಗಿಡ ಮರಗಳು, ಪಕ್ಷಿ ಪ್ರಾಣಿಗಳು, ನೀರಿನ ಝರಿಗಳು ಇವುಗಳ ಪರಿಚಯ ಎಲ್ಲ ಎದ್ದುಕೊಂಡು ಅದನ್ನು ಅನುಭವಿಸ್ಕೊಂಡು ಬದುಕ್ತಾ ಇದ್ರು ಅವರು. ಇಂಥ ಜಾಗವನ್ನು ಆಕ್ರಮಣ ಮಾಡೋ ಕಾರಣಕ್ಕಾಗಿ ಅಲ್ಲಿಯ ಜನರನ್ನು ಇವರು ಹೊರಗಡೆ ಅಟ್ತಾ ಬಂದರು. ಎಷ್ಟು ಕ್ರೂರವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿದರೆ ಬ್ರಿಟಿಷರ ಕಾಲದಲ್ಲಿ ಸೈನಿಕರು ಬಂದು ಇವರನ್ನು ಅಟ್ಟಾಡಿಸ್ಕೊಂಡು ಅಥವಾ ಬಂದೂಕಿನಲ್ಲಿ ಹೊಡೆಯೋದು, ಈಟಿಲ್ ತಿವಿಯೋದು, ಕೊಲೆ ಮಾಡೋದು, ಈ ಥರದ ಪ್ರಕರಣಗಳೆಲ್ಲ ಆಗಿದೆ ಅಂತ ಅನ್ನೋದು ನಾವು ಅವರ ಮಗೆಗಳ ಕಥೆಗಳನ್ನು ಕೇಳಿದಾಗ ಗೊತ್ತಾಗುತ್ತೆ. ಭಾಳಷ್ಟು ಮಗೆಗಳು ಏನಾಗಿದ್ದಾವೆ ಅಂತ ಹೇಳಿದರೆ ಅಲ್ಲಿಂದ ಓಡಿ ಬಂದು ಇಲ್ಲಿ ಹೆಗ್ಗಡದೇವನ ಕೋಟೆಯ ಅಂಚುಗಳಲ್ಲಿ ವಾಸ ಮಾಡೋಕ್ಕೆ ಕೆಲವರು ಶುರು ಮಾಡಿದ್ದಾರೆ. ಆ ಸಂದರ್ಭದಲ್ಲೇ ಸುಮಾರಷ್ಟು ಕುಲಗಳು ನಾಶ ಆಗಿಬಿಟ್ಟಿದ್ದಾವೆ. ಉದಾಹರಣೆಗೆ 100 ಕುಲದಲ್ಲಿ ಈಗ ಒಂದು 60 ಕುಲಗಳು ಉಳಿದಿರ್ಬೋದು ಅಷ್ಟೇ. ಆ ಕುಲಗಳಲ್ಲೂ ಕೂಡ ಕೆಲವರು ಜನ ಇದ್ದಾರೆ. ಈಗ ಒಟ್ಟಾರೆ ನಾವು ನೋಡಿದ್ರೆ 3,500ದಿಂದ 4,000 ಜನಸಂಖ್ಯೆ ಮಾತ್ರ ಇದೆ ಬೆಟ್ಕುರುಬರು. ಹಿಂದೆ 1,00,000 ಹತ್ತತ್ರ ಇದ್ದಂಥ ಜನಸಂಖ್ಯೆ ಭಾಳ ಕಡಿಮೆ ಆಗಿಬಿಟ್ಟಿದೆ. ಒಂದೇನೆಂದರೆ ಇಲ್ಲಿ ಮುಖ್ಯವಾಗಿ ಅವರ ಜನಸಂಖ್ಯೆ ಕಡಿಮೆ ಆಗೋದಕ್ಕೆ ಕಾಡಿಂದ ಹೊರಬಂದು ಇಲ್ಲಿಯ ಆಹಾರ ಪದ್ಧತಿಗೆ ಅವರಿಗೆ ಹೊಂದ್ಕೊಳ್ಬೇಕಾಯ್ತು ಒಂದು. ಮತ್ತು ಬದುಕೋದಕ್ಕೆ ಸರಿಯಾದಂಥ ಒಂದು ವ್ಯವಸ್ಥೆ ಆಗಲಿಲ್ಲ. ಅಂದರೆ ಇವರನ್ನು ಪುನರ್ವಸತಿ ಮಾಡಲಿಲ್ಲ. ಪುನರ್ವಸತಿ ಮಾಡಬೇಕಾದಂತಹ ಯಾವುದೇ ಸೌಕರ್ಯಗಳನ್ನು ಒದಗಿಸ್ಕೊಡದೇ ಇರುವಂತಹ ಪರಿಸ್ಥಿತಿನೂ ಕೂಡ ಕಾರಣ ಆಗಿರ್ಬೋದು. ಹೀಗಾಗಿ ಸಾಕಷ್ಟು ಕುಲನಾಶ ಆಗಿದೆ. ಜೊತೆಗೆ ಅವರಲ್ಲಿ ಕೆಲವು ಪದ್ಧತಿಗಳಿದ್ದು, ಅಂದರೆ 3 ಎಲೆ ಮತ್ತು 5 ಎಲೆ ಅಂತ ಅವರ ಮಗೆಗಳಲ್ಲಿ 3 ಎಲೆ ಮತ್ತು 5 ಎಲೆಯವರಿಗೆ ಮಾತ್ರ ಮದುವೆ ಮಾಡೋಕ್ಕೆ ಸಾಧ್ಯ. 3 ಎಲೆಯವರೆಲ್ಲ ಅಣ್ಣ ತಮ್ಮಂದರು ಅಂತಲೂ ಮತ್ತು 5 ಎಲೆಯವರೆಲ್ಲ ಅಣ್ಣ ತಮ್ಮಂದರು ಅಂತಲೂ ಒಂದು ಪದ್ಧತಿ ಇದೆ. ಹೀಗಾಗಿ ಮದುವೆ ಮಾಡಬೇಕಾದ್ರೆ 3 ಎಲೆಯವರು 5 ಎಲೆಯವ್ರನ್ನೇ ಮಾಡಬೇಕು, 5 ಎಲೆಯವರು 3 ಎಲೆಯವ್ರನ್ನೇ ಮಾಡಬೇಕು. ಅವರವ್ರ ನಡುವಿನ ಮದುವೆ ಸಾಧ್ಯ ಇಲ್ಲ. ಹೀಗೆ ಹಲವಾರು ಕಾರಣಗಳಿಂದ ಅವರ ಜನಸಂಖ್ಯೆ ಕಡಿಮೆ ಆಗ್ತಾ ಬಂತು. ಸರ್ಕಾರ ಒಂದೇನೆಂದರೆ ಇವರಿಗೆ ಪುನರ್ವಸತಿ ಮಾಡುವಾಗ ಸಂಪೂರ್ಣ ರೀತಿಯಲ್ಲಿ ಪ್ರಯತ್ನ ಪಡಲಿಲ್ಲ. ಆದರೆ ಮಾಡಲಿಲ್ಲ ಅಂತಲೂ ಅಲ್ಲ, ಕೆಲವರಿಗೆ ಮಾತ್ರ ಭೂಮಿ ಕೊಟ್ಟಿದೆ, ಭಾಳಷ್ಟು ಜನರಿಗೆ ಭೂಮಿ ದೊರಕಲಿಲ್ಲ. 2 ಕಾರಣಕ್ಕಾಗಿ ಪುನರ್ವಸತಿ ಮಾಡಬೇಕಾಗಿತ್ತು. ಒಂದು, ಕಬಿನಿ ಡ್ಯಾಮ್ ಕಟ್ಟಿದ ನಂತರ ಭಾಳಷ್ಟು ಬೆಟ್ಟಕುರುಬರ ವಾಸ ಸ್ಥಾನಗಳಿದ್ವಲ್ಲ ಅವೆಲ್ಲ ಮುಳುಗಡೆ ಆಯಿತು. ಹಾಗೆ ಮುಳುಗಡೆ ಆದ ನಂತರ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಿಲ್ಲ. ಇನ್ನೊಂದು 1972ರ ಅರಣ್ಯ ಕಾಯ್ದೆ ಏನು ಬಂತು ಅಂದರೆ ವೈಲ್ಡ್ ಲೈಫ್ ಪ್ರಿಸರ್ವೇಷನ್ ಆ್ಯಕ್ಟ್ ಅಂತ ಹೇಳ್ತಾರಲ್ಲ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಬಂದ ನಂತರ ಆ ಕಾಡಿನಲ್ಲಿ ಬದುಕ್ತಾ ಇದ್ದಂಥ, ಅಂದರೆ ಯಾವುದನ್ನು ವನ್ಯಜೀವಿ ಸಂರಕ್ಷಣಾ ಧಾಮಗಳಂತ ಮಾಡ್ತೋ ಅಂತಹ ಕಾಡಿನಲ್ಲಿ ಬದುಕ್ತಿದ್ದಂಥ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬದುಕ್ತಾ ಇದ್ದಂಥ ಬೆಟ್ಟಕುರುಬರನ್ನು ಹೊರಗಡೆ ಹಾಕಿದರು. ಆದರೆ ಪರ್ಯಾಯ ಕಲ್ಪಿಸಲಿಲ್ಲ. ಯಾಕಂತೇಳಿದ್ರೆ ಜನವಸತಿಗಳು ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಭಾಳಷ್ಟು ಜನರನ್ನ ಹೊರಗಡೆ ಹಾಕಿದರು. ಈ 2 ಕಾರಣಗಳಿಂದ ಹೊರಗಡೆ ಬಂದಂಥ ಬೆಟ್ಟಕುರುಬರಿಗೆ ಸರಿಯಾದ ರೀತಿಯ ಒಂದು ನೆಲೆ ನಿವಾಸ ಕಲ್ಪಿಸಲಿಲ್ಲ. ಆದರೂ ಕೂಡ ಇವರು ಬೆಟ್ಟಕುರುಬರಲ್ಲಿ ಬಿದಿರು ಹೆಣಿಕೆ ಅಂತ ಒಂದು ಕಲೆನ ಇವರು ಕಲ್ತಿದ್ರು. ಬಿದಿರು ಹೆಣಿಕೆ ಮಾಡಿ ಆ ಬುಟ್ಟಿ ಮಾಡುವಂಥದ್ದು, ಮೊರ ಮಾಡುವಂಥದ್ದು, ಒಟ್ಟು ರೈತರಿಗೆ ಬೇಕಾಗಿರುವಂಥ ಪದಾರ್ಥಗಳನ್ನು ಸಿದ್ಧಪಡಿಸುವಂಥ
ಒಂದು ಕಲೆನ ಇವ್ರು ಕಲ್ತಿದ್ರಿಂದ ಆ ಮೂಲಕ ಅವರು ಬದುಕನ್ನು ಸಾಗಿಸ್ತಾ ಇದ್ದಾರೆ. ಹಿಂದಿನೂ ಅದನ್ನು ರೂಢಿಸ್ಕೊಂಡಿದ್ದಾರೆ. ಬೆಟ್ಕುರುಬರಲ್ಲಿ ಮುಖ್ಯವಾಗಿ ಯಜಮಾನರು ಅಂತ ಇರ್ತಾರೆ. ಹಾಡಿಯ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ ಇವರದೇ ಅಂತಿಮ ತೀರ್ಮಾನ. ಆದ್ರೂ ಜನರ ಸಹಭಾಗಿತ್ವ ಇರುತ್ತೆ. ಬೆಟ್ಕುರುಬರಲ್ಲಿ ಮುಖ್ಯವಾಗಿ ಒಂದು ಅಂಬಾಲ ಅಂತಿರುತ್ತೆ. ಅಂಬಾಲ ಅಂದರೆ ನಾವು ಚಾವಡಿ ಅಂತ ಕರಿಬೋದು. ಅದು ಹಾಡಿಯ ಮಧ್ಯದಲ್ಲಿರುತ್ತೆ. ಯಾವುದೇ ಸಾಂಪ್ರದಾಯಿಕ ಕ್ರಿಯೆಗಳು ನಡೆದ್ರೂ ಈ ಅಂಬಾಲದಲ್ಲಿ ನಡೆಯುತ್ತೆ. ಜನರ ಸಹಭಾಗಿತ್ವ ಇರುತ್ತೆ. ಅಲ್ಲಿ ತೀರ್ಮಾನಗಳಾಗುತ್ತೆ. ಮದುವೆಯಿಂದ ಹಿಡಿದು ಪ್ರತಿಯೊಂದು ಕಾರ್ಯವನ್ನು ಕೂಡ ಅಲ್ಲಿ ನಡೆಸ್ತಾರೆ. ಬುಟ್ಟಿ ಹೆಣಿಗೆ ಕೂಡ ಅಲ್ಲಿ ನಡೆಯುತ್ತೆ. ಹಾಗಾಗಿ ಅಂಬಾಲ ಅಂತ ಅನ್ನೋದು ಒಟ್ಟು ಹಾಡಿಯ ಒಂದು ನಾಡಿ ಇದ್ದ ಹಾಗೆ. ಮತ್ತು ಯಜಮಾನರು ಒಂದು ರೀತಿಯ ಬಿಗಿನ ಇಟ್ಕೊಂಡಿರ್ತಾರೆ. ಅಂದರೆ ತಮ್ಮ ಕುಲದ ಏನು ಪದ್ಧತಿಗಳಿದ್ದಾವೆ ಅದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ವ್ಯವಸಾಯ ಮಾಡೋಕ್ಕಿಂತ ಮುಂಚೆ ಬಿತ್ತನೆ ಬಿತ್ತಬೇಕಾದ್ರೆ ಇವರೇ ಬೀಜ ಕೊಡಬೇಕು. ಮತ್ತು ಎಲ್ಲ ವ್ಯವಸಾಯ ಆದ ನಂತರ ಕುಯ್ಲು ಮಾಡಬೇಕಾದ್ರೂ ಕೂಡ ಇವರು ಒಂದು ತೆನೆನ ಕುಯ್ಬೇಕು. ನಂತರನೇ ಬೇರೆಯವರು ಕುಯ್ಯೋದಕ್ಕೆ ಸಾಧ್ಯ. ಯಾರಾದರೂ ಸತ್ರು ಅಂತ ಹೇಳಿದ್ರೆ ಇವರೇನೇ ಮೊದಲು ಗುಂಡಿಯ ಮಣ್ಣನ್ನು ತೆಗಿಬೇಕು. ಇಲ್ಲದೇ ಇದ್ದರೆ ಆ ಹೆಣನ ಹುಳೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಒಂದು ಬಿಗಿ ಕಟ್ಟುಪಾಡುಗಳು ಇದ್ದಾವೆ. ಜೊತೆಗೆ ಕಾಯಿಲೆ ಬಂದರೆ ಗುಡ್ರು ಅಂಥೇಳಿ ಇವರಲ್ಲಿ ಇರ್ತಾರೆ. ಗುಡ್ರು ಮುಖ್ಯವಾಗಿ ಏನಂದರೆ ಅವರು ಹಿರಿಕರನ್ನು ಕರೆದು, ಹಿರಿಯ ಆತ್ಮಗಳನ್ನು ಕರೆದು ಅವ್ರ ಜೊತೆ ಸಂವಾದಗಳನ್ನು ನಡೆಸ್ತಾರೆ. ಅವ್ರ ಜೊತೆ ಸಂವಾದಗಳನ್ನು ನಡೆಸುವಾಗ ತಮ್ಮ ಸಮಸ್ಯೆಗಳೇನು, ಹಿಂದೆ ಹೇಗಿತ್ತು ಅನ್ನುವಂಥ ಸಂವಾದಗಳು ನಡೀತವೆ. ಈ ಒಂದು ರೀತಿಯ ಗುಡ್ಡರು ಇವರಲ್ಲಿ ಬೆಟ್ಕುರುಬರಲ್ಲಿ ಮುತ್ತಲು ಕರಿಯೋದು ಅಂತ ಹೇಳ್ತಾರೆ. ಜೇನು ಕುರುಬರಲ್ಲಿ ಬುಂಡೆ ಕರಿಯೋದು ಅಂತ ಹೇಳ್ತಾರೆ. ಇವರಲ್ಲಿ ಒಂದು ಮೊರ ಇರುತ್ತೆ, ಪುಟ್ಟ ಮೊರ. ಆ ಮೊರನ ಒಂದೇ ಹಚ್ಚಲ್ಲಿ ಹೆಣ್ದಿರ್ತಾರೆ. ಇದಕ್ಕೆ 5 ಗೆಜ್ಜೆಯನ್ನು ಕಟ್ಟಿರ್ತಾರೆ. ಇದನ್ನು ಆಡಿಸ್ತಾ ಅವರು ಅವರ ಹಿರಿಕರ ಆತ್ಮಗಳನ್ನು ಕರೀತಾರೆ. ಇದು ಬಹಳ ಮುಖ್ಯವಾದಂಥ ಒಂದು ಸಂಪ್ರದಾಯ. ಯಾಕಂತ ಹೇಳ್ತಾರೆ, ಅವರ ಆಚರಣೆಗಳು ತಲಾಂತರದಿಂದ ಉಳ್ಕೊಂಡು ಬಂದು ಮುಂದಿನ ಜನಾಂಗಕ್ಕೆ ಅದು ಹೋಗಬೇಕಾದ್ರೆ ಈ ಆಚರಣೆ ಬಹಳ ಕೆಲಸ ಮಾಡುತ್ತೆ. ಉದಾಹರಣೆಗೆ ಅವರು ಭಾಳ ಹಿಂದೆ ಯಾವ ರೀತಿಯ ಔಷಧಿ ಗಿಡಗಳನ್ನು ಬಳಸ್ತಾ ಇದ್ರು ಅಂತ ಅನ್ನೋದು ಅವರ ಹಿರಿಕರ ಆತ್ಮವನ್ನು ಕರೆದು ಕೇಳಿದಾಗ, ಅಥವಾ ಎಂಥ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಮಾಡ್ತಾಯಿದ್ರು ಅಂತ ಕೇಳಿದಾಗ ಅಲ್ಲಿ ಉತ್ತರ ಸಿಗುತ್ತೆ. ಮತ್ತು ಇವರು ಹಿರಿಕರ ಆತ್ಮದ ಜೊತೆ ಸಂವಾದ ನಡೆಸ್ತಾರೆ. ಹೀಗಾಗಿ ಕಳೆದು ಹೋದ ಹಿಂದಿನ ಬದುಕನ್ನು ಮತ್ತು ಪುನಃ ಪುನರುಜ್ಜೀವನ ಮಾಡ್ಕೊಳ್ಳೋದಕ್ಕೆ ಆರ್ಥಿಕವಾಗಿ ಸಾಧ್ಯ ಆಗದೇ ಇದ್ರೂ ಕೂಡ ಅವರ ಭಾವನೆಗಳಲ್ಲಿ, ಅವರ ವಿಚಾರಗಳಲ್ಲಿ ಅದನ್ನು ಪುನರುಜ್ಜೀವನ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸಂಪ್ರದಾಯ ಹೆಚ್ಚು ಸಹಕಾರಿಯಾಗುತ್ತೆ. ಬೇರೆ ಜನಾಂಗಗಳು ಆದಷ್ಟು ಬೇಗ ಬದಲಾದರೂ ಕೂಡ ಬೆಟ್ಕುರುಬರಲ್ಲಿ ಹೆಚ್ಚಿನ ಬದಲಾವಣೆ ನಾವು ಕಾಣಿಸೋದಿಲ್ಲ. ಯಾಕಂತ ಹೇಳಿದರೆ ಈ ಒಂದು ಕಟ್ಟುಪಾಡು ಬಹಳ ಬಿಗಿಯಾಗಿ ಇರೋದರಿಂದ ಅವ್ರದ್ದೇ ಸಂಪ್ರದಾಯಗಳು, ಅವ್ರದ್ದೇ ಜ್ಞಾನ, ಅರಣ್ಯಕ್ಕೆ ಸಂಬಂಧಪಟ್ಟಂಥ ಜ್ಞಾನ ಇನ್ನೂ ಉಳ್ಕೊಂಡಿದೆ. ಬೆಟ್ಕುರುಬರಲ್ಲಿ ಭಾಳ ಮುಖ್ಯವಾಗಿ ಅರಣ್ಯದ ಬಗೆಗಿನ ಪರಿಜ್ಞಾನ ಭಾಳ ಜಾಸ್ತಿ ಇದೆ. ಅವ್ರದ್ದೇ ಭಾಷೆಯಲ್ಲಿ ಭಾಳಷ್ಟು ಗಿಡ ಮರಗಳದ ಹೆಸರನ್ನು ಅವರು ಪ್ರತ್ಯೇಕವಾಗಿ ಗುರುತಿಸ್ತಾರೆ. ಅದರ ಬಳಕೆ ಮತ್ತು ಅದು ಬೆಳೆಯುವಂಥ ರೀತಿ, ಯಾವ ಹೂಗೆ ಯಾವ ಜೇನುನೊಣ ಬರುತ್ತೆ, ಅಥವಾ ಯಾವ ಪ್ರಾಣಿಗೆ ಯಾವ ಹಣ್ಣು ಇಷ್ಟ, ಯಾವ ಹಕ್ಕಿಗೆ ಯಾವ ಕಾಯಿ ಇಷ್ಟ, ಈ ಥರದ್ರ ಬಗ್ಗೆ ಎಲ್ಲ ಹೆಚ್ಚಿನ ಪರಿಜ್ಞಾನ ಬೆಟ್ಕುರುಬರಲ್ಲಿ ಇದೆ. ಈಗಲೂ ಕೂಡ ಅದನ್ನು ಉಳಿಸ್ಕೊಂಡಿದ್ದಾರೆ. ಅವರಲ್ಲಿ ಒಂದು ಸಂಪ್ರದಾಯ ಇದೆ, ಅಂದರೆ ಅಜ್ಜಪ್ಪ ದೇವರ ಪರ್ವ ಅಂತ ಮಾಡ್ತಾರೆ. ಬೇಟೆ ಆಡದೇನೆ ಒಂದು ಜಿಂಕೆ ತನಗೆ ತಾನೇ ಹಾಡಿ ಒಳಗಡೆ ಬಂದು ಒಂದು ಕಿವಿ ಕುಯ್ದು ಬಿದ್ದಿರಬೇಕು. ಅಂಥದ್ದು ಬಂದಾಗ ಮಾತ್ರ ಅವರು ಅದನ್ನು ತಗೊಂಡು ಒಂದು ಪೂಜೆ ಮಾಡ್ತಾರೆ. ಅಂದರೆ ನಮ್ಮ ಅಜ್ಜಪ್ಪ ದೇವರಿಗೆ ಇದನ್ನು ಒಪ್ಪಿಸ್ತೀವಿ ಅಂತ. ಅದಲ್ಲದೆ ಅವರು ಸಾಮಾನ್ಯವಾಗಿ ಬಳಸುವಂಥದ್ದು, ಈಗ ಹುಲಿ ತಿಂದು ಅರ್ಧಂಬರ್ಧ ಹಿಡಿದು ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ, ಅಂಥವನ್ನು ತಕ್ಷಣ ಪತ್ತೆ ಹಚ್ಚಿ ಅದನ್ನು ತಗೊಂಡು ಬಂದು ಬಳಸ್ತಾರೆ. ಜೇನು ಕುರುಬರಲ್ಲಿ ಇರುವಷ್ಟು ಬೇಟೆಯ ಕೌಶಲ್ಯ ಬೆಟ್ಕುರುಬರಲ್ಲಿ ಇಲ್ಲ. ಹಾಗಾಗಿ ಇವ್ರದ್ದು ಮೂಲ ಬದುಕಿನ ರೀತಿ ಹಿಂದೇನೂ ಕೂಡ ಏನು ಇತ್ತು, ಕಾಡಿನೊಳಗಡೆ ಹಣ್ಣು ಹಂಪಲುಗಳು, ಗೆಡ್ಡೆಗೆಣಸು, ಅದನ್ನು ಸಂಗ್ರಹ ಮಾಡೋದಾಗಿತ್ತೆ ಹೊರತು ಬೇಟೆ ಮಾಡೋದು ಇವರ ಕಸವಾಗಿರಲಿಲ್ಲ. ಅದಕ್ಕೋಸ್ಕರನೇ ಇವರಲ್ಲಿ ಕುಣಿಕೆಗಳು ಅಥವಾ ಪ್ರಾಣಿಗಳನ್ನು ಹಿಡಿಯೋದಕ್ಕೆ ಬೇಕಾಗಿರುವಂಥ ಏನೇನು ಮಾಧ್ಯಮಗಳಿರ್ತಾವಲ್ಲ, ಆ ಮಾಧ್ಯಮಗಳು ಬಲೆ ಆಗಲಿ ಇಂಥವಾಗಲಿ ಇರಲಿಲ್ಲ, ಜಾಸ್ತಿ ಇರಲಿಲ್ಲ. ಯಾಕಂದರೆ ಅವರು ಬೇಟೆಗಾರರಲ್ಲ. ಮುಖ್ಯವಾಗಿ ಗಿರಿಜನರಲ್ಲಿ ಹಾಡಿ ಕಟ್ಟೋದಕ್ಕೆ ಭಾಳ ವಿವರವಾದ ಪ್ರಯತ್ನಗಳು ಇದ್ವು. ಅಂದರೆ ಅವ್ರದ್ದೇ ರೀತಿಯ ವಾಸ್ತು ಅಂತ ಹೇಳ್ಬೋದು, ಗೊತ್ತಿಲ್ಲ. ಅಂದರೆ ಬೆಳಕು ಯಾವ ದಿಕ್ಕಿನಲ್ಲಿ ಬರುತ್ತೆ, ಯಾವ ದಿಕ್ಕಿನಲ್ಲಿ ಬರೋ ಬೆಳಕನ್ನು ತಾವು ಹೇಗೆ ಬಳಸ್ಕೋಬೋದು, ಅದಕ್ಕೆ ಯಾವ ರೀತಿ ಬಾಗಿಲನ್ನ ಯಾವ ಕಡೆ ಮಾಡಬೇಕು, ಗಾಳಿ ಬೀಸೋದನ್ನು ತಪ್ಪಿಸೋದಕ್ಕೆ ಅದರ ಬಾಗಿಲು ಯಾವ ಕಡೆ ಇರಬೇಕು, ತಡಕೆಗಳು ಹೇಗೆ ಹೆಣಿಬೇಕು, ಬಿದ್ದ ಮಳೆ ಅಲ್ಲೇ ಕೊಳಚೆ ಆಗದೇ ಸರಾಗವಾಗಿ ಹರಿದು ಹೋಗಿ ಯಾವ ರೀತಿ ಗುಡಿಸಲುಗಳನ್ನ ಕಟ್ಟಬೇಕು ಅನ್ನೋ ರೀತಿಯ ಆಯ್ಕೆ ಭಾಳ ಪ್ರಮುಖವಾಗಿ ಇರ್ತಾಯಿತ್ತು ಅವ್ರಿಗೆ. ಸಿಮೆಂಟ್ ಬಳಸ್ತಿದ್ರು ಕೂಡ
ನೆಲನ ಅವರು ಭಾಳ ಗಟ್ಟಿಯಾಗಿ ಮಾಡ್ತಾಯಿದ್ರು. ಅಂದರೆ ಬಿದ್ದ ನೀರು ಅಲ್ಲೇ ಕೊಚ್ಚೆ ಆಗದೇ ಹರಿದು ಹೋಗೋಗೆ ಒಂದು ಮರದ ಇದರಿಂದ ತಗೊಂಡು ಚೆನ್ನಾಗಿ ಹೊಡಿತಾಯಿದ್ರು ಭೂಮಿನ. ಅದು ಗಟ್ಟಿಯಾಗ್ಬಿಡ್ಬೇಕು, ಕಲ್ಲಿಗಿಂತ ಗಟ್ಟಿಯಾಗಬೇಕು, ಆ ಥರ ಮಾಡ್ತಾಯಿದ್ರು. ತುಳಸಿ ಬಾರೆ ಊರೋ ಕೋರಿಕೋ ತುಳಸಿ ಬಾರೆ ಕೇಳುಗರೆ, ಸಮೃದ್ಧವಾದ ವಿಭಿನ್ನ ಸಂಸ್ಕೃತಿಗಳನ್ನು ಹೊಂದಿರುವ ಕೊಡಗು ಜಿಲ್ಲೆಯಲ್ಲಿ ಜನಾಂಗೀಯ ಅಧ್ಯಯನ ನಡೆಯುತ್ತಿರುವುದು ತುಂಬಾ ಕಡಿಮೆಯೇ. ಎಲ್ಲೋ ಒಂದು ಸರ್ಕಾರೇತರ ಸಂಸ್ಥೆ, ಹಾಗೆಯೇ ಎಲ್ಲೋ ಒಂದು ಸರ್ಕಾರದ ಅಂಗಸಂಸ್ಥೆ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಆದರೂ ಅದು ಏನೇನೂ ಸಾಲದು. ಕೊಡಗಿನ ಸಮಗ್ರ ಚಿತ್ರಣ ಅಂದರೆ ಇಲ್ಲಿನ ಉಪ ಸಂಸ್ಕೃತಿಗಳ ಯೋಗ್ಯ ಅಧ್ಯಯನ ಹಾಗೂ ಜಿಲ್ಲೆಯೊಟ್ಟಿಗೆ ಗುರುತಿಸುವಿಕೆಯಿಂದಾಗಿಯೇ ಜಿಲ್ಲೆಗೊಂದು ಅನನ್ಯತೆ ಉಂಟಾಗುತ್ತದೆ. ಈ ನಿಟ್ಟಿನಲ್ಲಿ ವೈಯಕ್ತಿಕ ಆಸಕ್ತಿ, ಸರ್ಕಾರದ ಸಹಾಯ ಎರಡೂ ಅಗತ್ಯವಿದೆ. ನಾಶವಾಗುತ್ತಿರುವ ಮೂಲ ಬೇರುಗಳನ್ನು ಜನಾಂಗದ ಸದಸ್ಯರಿಂದ ಸಂಗ್ರಹಿಸಿ ಜನಾಂಗೀಯ ಇತಿಹಾಸವನ್ನು ದಾಖಲೆಗಳಲ್ಲಿ ಪುನರ್ ಸೃಷ್ಟಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಇದು ಒಂದು ಸಣ್ಣ ಪ್ರಯತ್ನ. ನಮಸ್ಕಾರ. ಬೆಟ್ಟ ಕುರುಬರ ಸಾಂಸ್ಕೃತಿಕ ಪರಿಚಯ ರೂಪಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್.